ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ 45 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ ದೇಶಕ್ಕೆ ಹೋಗ್ತಾರೆ. ಒಂದು ಕಾಲದಲ್ಲಿ ರಷ್ಯಾದ ವಲಯದಲ್ಲಿದ್ದಂಥ ಪೋಲೆಂಡ್ ಎಡವಾದಿಗಳ ನಿಲುವಿನ ದೇಶವಾಗಿ ಪ್ರಸಿದ್ಧವಾಗಿದೆ. ಈಗಲೂ ಕೂಡ ಎಡ ನಿಲುವಿನವರು ಸಾಕಷ್ಟು ಇದ್ದರೂ ಕೂಡ ಬಲಪಂಥೀಯರ ಕೈಯಲ್ಲಿ ಪೋಲೆಂಡ್ ಈಗ ಇದೆ ಅಂತ ಹೇಳ್ಬೋದು. ಅದು ಏನೇ ಇದ್ದರೂ ಕೂಡ ಬಹಳ ವರ್ಷಗಳ ಅಂದರೆ 45 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಹೋಗಿದ್ದು ಅಲ್ಲಿ ಎರಡು ದೇಶಗಳ ಸದ್ಭಾವನೆಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಮುಂದೇನು ಅನ್ನುವಂಥದ್ದು ಮುಂದೆ ನೋಡಬೇಕಾಗಿದೆ. ಅದೇ ರೀತಿ ಪ್ರಧಾನಿ ಮೋದಿಯವರು ಉಕ್ರೇನ್ಗೆ ಕೂಡ ಪ್ರವಾಸ ಹೋಗ್ತಾ ಇದ್ದಾರೆ. ಉಕ್ರೇನ್ ಯುದ್ಧ ಪೀಡಿತ ದೇಶವಾಗಿದ್ದು ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ನಡೆಯುತ್ತಿದ್ದು ರಷ್ಯಾವನ್ನು ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಅಮೆರಿಕ ಬಣಗಳು ನಿಷೇಧಿಸಿದ್ದವು. ಆದರೆ ಉಕ್ರೇನನ್ನು ನಿಷೇಧಿಸಿರಲಿಲ್ಲ. ಅಥವಾ ಇಸ್ರೇಲ್ ಮತ್ತು ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುತ್ತಿರುವ USA ಕೂಡ ನಿಷೇಧಿಸಿರಲಿಲ್ಲ. ಇನ್ನೇನು 11 ದಿನಗಳ ಪ್ಯಾರಾಲಿಂಪಿಕ್ಸ್ ಪ್ಯಾರಿಸ್ನಲ್ಲಿ ಇದೇ 28ರಿಂದ ಮುಂದಿನ ತಿಂಗಳ 8ನೇ ತಾರೀಕಿನವರೆಗೆ ನಡೆಯಲಿದೆ. ಆ ಪ್ಯಾರಾಲಿಂಪಿಕ್ಸ್ನಲ್ಲಿ 4,571 ದೇಶಗಳ 4,500 ಅಥ್ಲೀಟ್ಗಳು ಭಾಗವಹಿಸಿದ್ದಾರೆ. ಭಾರತದ ತಂಡವು ಕೂಡ ಒಂದು ತಂಡ ಹೋಗಿದೆ, ಇನ್ನೊಂದು ತಂಡ ಹೋಗಲಿಕ್ಕಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವು ಇಲ್ಲಿಯವರೆಗೆ 31 ಪದಕಗಳನ್ನು ಮಾತ್ರ ಗೆದ್ದಿದೆ. ಆದರೆ ಆ 31 ಪದಕಗಳಲ್ಲಿ 19 ಪದಕಗಳು ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬಂದಿದ್ದವು ಎನ್ನುವಂಥದ್ದು ವಿಶೇಷ. ಅದಕ್ಕೆ ಹಿಂದೆ 1-2 ಪದಕಗಳನ್ನು ಗೆಲ್ತಾ ಇದ್ದಂಥ ಭಾರತ ಪ್ಯಾರಾಲಿಂಪಿಕ್ಸ್ ತಂಡ ಟೋಕಿಯೋ ಒಲಿಂಪಿಕ್ಸ್ನ 5 ಚಿನ್ನಗಳ ಸಹಿತ 19 ಪದಕಗಳನ್ನು ಗೆದ್ದಿತ್ತು. ಮೊದಲ ಬಾರಿಗೆ 24ನೇ ಸ್ಥಾನಕ್ಕೆ ಏರಿತ್ತು. ವಿಶೇಷವೆಂದರೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲು ಬಂದದ್ದೇ ಚಿನ್ನದ ಪದಕ. 1972ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತ ಮೊದಲ ಪದಕವನ್ನು ಗೆದ್ದಿತ್ತು. ಮೊದಲ ಪದಕವೇ ಚಿನ್ನದ ಪದಕ. 50 ಮೀಟರ್ ಫ್ರೀಲ್ಯಾನ್ಸ್ ಈಜಿನಲ್ಲಿ ಆ ಪದಕ ಬಂದಿತ್ತು ಎನ್ನುವುದು ವಿಶೇಷ. ಈಜಿನಲ್ಲಿ ಮುಖ್ಯ ಒಲಿಂಪಿಕ್ಸ್ನಲ್ಲಿ ಭಾರತ ಈಜಿನಲ್ಲಿ ಈವರೆಗೆ ಪದಕವನ್ನೇ ಗೆದ್ದಿಲ್ಲ. ಆದರೆ ಪ್ಯಾರಾಲಿಂಪಿಕ್ಸ್ನಲ್ಲಿ ಮೊದಲ ಪದಕ ಈಜಿನಿಂದ ಬಂದಿತ್ತು ಎನ್ನುವಂಥದ್ದು ವಿಶೇಷವಾದುದಾಗಿದೆ. ಆಂಧ್ರ ಪ್ರದೇಶವನ್ನು ತೆಗೆದುಕೊಂಡ್ರೆ ಅಲ್ಲಿ ಇವಾಗ ಅವರ ದುಡ್ಡು ಇವರ ದುಡ್ಡು ವಾದ ಹೆಚ್ಚಾಗಿದೆ. ಜಗನ್ ರೆಡ್ಡಿಯವರ ಸರಕಾರ ಇದ್ದಾಗ ಹೆಚ್ಚು ಪೋಲು ಮಾಡಿದರು, ಹಣ ನುಂಗಿದ್ರು ಎನ್ನುವಂಥ ಆಪಾದನೆಗಳನ್ನು ಈಗ ಅಧಿಕಾರಕ್ಕೆ ಬಂದಿರುವಂಥ ತೆಲುಗುದೇಶಂ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಜಗನ್ ಪಕ್ಷದವರು ತೆಲುಗುದೇಶಂನವರು ಬುರುಡೆ ಬಿಡ್ತಾ ಇದ್ದಾರೆ ಹಾಗೂ ಸುಳ್ಳು ಹೇಳ್ತಾ ಇದ್ದಾರೆ. ಅವರು ನಮಗಿಂತ ಹೆಚ್ಚು ನುಂಗಿದ್ದಾರೆ ಎನ್ನುವಂಥ ಆರೋಪ ಇದು ಸಹಜ ಆರೋಪ ಆಗಿದ್ರು ಕೂಡ ಇದರಲ್ಲಿರುವಂಥ ವಿಶೇಷ ಏನು? ವಿಶೇಷವೆಂದರೆ ಕಳೆದ 5 ವರ್ಷಗಳಲ್ಲಿ ಅಧಿಕಾರವಾಗಿದ್ದಂಥ ಜಗನ್ ಅವರ ಕಚೇರಿಯಲ್ಲಿ 3.62 ಕೋಟಿ ರೂಪಾಯಿ ಮೊಟ್ಟೆ ಸಮೋಸ ತಿನ್ನಲಿಕ್ಕೆ ಖರ್ಚಾಗಿದೆಯಂತೆ. ಅದು ಒಂದು ಜೋಕು ಅಂತ ಜಗನ್ ಪಾರ್ಟಿಯವರ ವಾದ. ತಿಂಡಿಗೆ ಖರ್ಚಾಗಿದೆ 3.2 ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ 3.62 ಕೋಟಿ 5 ವರ್ಷಗಳಲ್ಲಿ ತಿಂಡಿಗೆ ಖರ್ಚಾಗಿದೆ. ಆದರೆ ಅದಕ್ಕೆ ಹಿಂದೆ ನಾಯ್ಡು ಅವರ ಸರ್ಕಾರ ವಿರುದ್ಧ 5 ವರ್ಷಗಳಲ್ಲಿ 8.5 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ತಿಂಡಿಗೆ ಖರ್ಚಾಗಿದೆ ಎನ್ನುವುದಂತನ ಮರೆತು ಬಿಡುವಂತಿಲ್ಲ ಎನ್ನುವ ಮಾತನ್ನು ಜಗನ್ ಪಕ್ಷದವರು ಹೇಳಿದ್ದಾರೆ. ಯಾರು ಎಷ್ಟು ತಿಂದಿದ್ದಾರೋ, ತಿಂಡಿ ತಿಂದಿದ್ದು ಲೆಕ್ಕ ಸರಿಯಾಗಿ ಇಟ್ಟಿದ್ದಾರೋ ಎಲ್ಲೋ ಗೊತ್ತಿಲ್ಲ. ವಾದ ವಿವಾದವಂತೂ ನಡೆದಿದೆ. ಕರ್ನಾಟಕದಲ್ಲೂ ವಾದ ವಿವಾದವೇ. ಈ ಅಧಿಕಾರದ ವಿಷಯದಲ್ಲಿ ಕಚ್ಚಿಟ್ಟಂಥ ಅಥವಾ ಮುಂದಿನ ಮುಖ್ಯಮಂತ್ರಿಯಾಗಲು ಕಾದಿರುವಂಥ ಮೇಲ್ಜಾತಿಯವರು ಹಿಂದುಗಡೆನೇ ಇದ್ದರೂ ಕೂಡ ಮುಂದುಗಡೆ ಮೊದಲಿಗೆ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ವಾದ ನಡೀತು. ಈಗ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ನಡುವೆ ವಾದ ವಿವಾದ ನಡೆದಿದೆ. ಕುಮಾರಸ್ವಾಮಿಯವರ ಬಗ್ಗೆ ಲೋಕಾಯುಕ್ತವೇ ದೂರು ನೀಡಿತ್ತು ಅಂತ ಸಿದ್ದರಾಮಯ್ಯನವರು ಹೇಳಿದರೆ ಯಾವ ದೂರು ಇಲ್ಲ, ಏನಿಲ್ಲ, ನಿಮ್ಮ ಮೇಲೆ 50 ಪ್ರಕರಣಗಳಿವೆ ಎಂದು ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಮೇಲೆ ಹರಿಹಾಯ್ದಿದ್ದಾರೆ.
ಹಾಗೂ ಆರೋಪಗಳು ಮಾಡಿದ್ದೆಲ್ಲ ದೂರ ಆಗುವುದಿಲ್ಲ. ಆರೋಪ ಮಾಡಿದ್ರು ಅದು ಯಾವುದು ಎಲ್ಲ ಸುಳ್ಳು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಗಣಿಗಾರಿಕೆ ನಡೆದೂ ಇಲ್ಲ, ಗಣಿಗಾರಿಕೆ ಜಾಗ ಕೊಟ್ಟೂ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ವೇಳೆ ಸಾಧ್ಯವಾದರೆ ಸಿದ್ದರಾಮಯ್ಯ ಅಲ್ಲ, 50 ಸಿದ್ದರಾಮಯ್ಯ ಬಂದರೂ ನನ್ನನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿಯವರು ಹೇಳಿದರೆ, ಅದಕ್ಕೆ ಉತ್ತರವಾಗಿ ಸಿದ್ದರಾಮಯ್ಯ ಪೊಲೀಸಲ್ಲ, ಅವರು ಬರೋದಿಲ್ಲ, ಕಾನ್ಸ್ಟೇಬಲ್ ಒಬ್ಬರೇ ಸಾಕು ನಿಮ್ಮನ್ನು ಬಂಧಿಸಲಿಕ್ಕೆ ಅಂತ ಹೇಳಿದರೆ, ಒಟ್ಟಾರೆ ಈ ವಿಷಯಗಳು ಒಂದು ಗೋಜಲನ್ನು ಉಂಟು ಮಾಡಿದ್ದು, ಹಿಂದೆ ನಿಂತುಕೊಂಡು ಈ ಶೂದ್ರ ಮುಂಡೆವುಗಳ ಜಗಳವನ್ನು ಹಿಂದೆ ನಿಂತ್ಕೊಂಡು ಮೇಲ್ಜಾತಿಯವರು ಮುಸಿ ನಗುತ್ತಾ ಆನಂದಿಸುತ್ತಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಇವೆಲ್ಲವನ್ನು ದಾಟಿ ನೋಡುವಾಗ ಕರ್ನಾಟಕದಲ್ಲಿ ರಾಜ್ಯಪಾಲರಾಗಿರುವ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಸಾಕಷ್ಟು ಚಳವಳಿಗಳು ನಡೆಯುತ್ತಿರುವುದರಿಂದ ಅವರಿಗೆ ಬುಲೆಟ್ ಪ್ರೂಫ್ ಕಾರನ್ನು ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರನ್ನು ಕೊಡಲಾಗಿದೆ. ಹಾಗೂ ಇನ್ನೂ ಒಂದು 40 ಜನ ಹೆಚ್ಚುವರಿ ಪೊಲೀಸರ ತಂಡವನ್ನು ಕೂಡ ಅವರಿಗೆ ಒದಗಿಸಲಾಗಿದೆ. ಇದರ ನಡುವೆ ಸುಪ್ರೀಂ ಕೋರ್ಟಿನಲ್ಲಿ ನಿನ್ನೆ ಒಂದು ಅತಿ ಮುಖ್ಯವಾದ ತೀರ್ಪು ಬಂದಿದೆ. ನ್ಯಾಯಾಧೀಶರಾದ BR ಗವಾಯಿ ಮತ್ತು KV ವಿಶ್ವನಾಥನ್ ಅವರುಗಳು, ಗವಾಯಿ ಮತ್ತು ವಿಶ್ವನಾಥನ್ ಅವರು ಕೊಟ್ಟಿರುವಂಥ ತೀರ್ಪು ಏನು ಅಂತ ಹೇಳಿದರೆ, SC ST OBC ಮತ್ತು EWS ಅಂದರೆ ಅತಿ ಕಡಿಮೆ ಆದಾಯ ವರಮಾನ ಇರುವಂಥ ಕುಟುಂಬಗಳು, ಈ 4 ವರ್ಗಗಳ ವಿದ್ಯಾರ್ಥಿಗಳು ಯಾರಾದರೂ SC ST ಮತ್ತು ಮೀಸಲುಗಿಂತ ಬಯಸಿದ ಅಂಕಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರಾಗಿದ್ದಲ್ಲಿ ಅವರನ್ನು ಮೀಸಲಾತಿಯ ಕೋಟಾದ ಬದಲು ಸಾಮಾನ್ಯ ಕೋಟಾದಲ್ಲಿ ಸರಕಾರದ ಸೀಟುಗಳನ್ನು ಕೊಡಬೇಕು ಎನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೋಡಿದೆ. ಸಾಮಾನ್ಯ ನಿಗದಿತ ಅಂಕಗಳಿಗಿಂತಲೂ ಹೆಚ್ಚು ಅಂಕ ಪಡೆಯುವ SC ST EWS ಮತ್ತು OBC ಅಭ್ಯರ್ಥಿಗಳು MBBS ಸೀಟು ಬಯಸಿದಾಗ ಅವರಿಗೆ ಮೀಸಲಾತಿಯ ಸೀಟುಗಳನ್ನು ನೀಡಿದೆ. ಮೀಸಲಾತಿಯ ಸೀಟುಗಳನ್ನು ಕಡಿಮೆ ಅಂಕ ಪಡೆದವರಿಗೆ ಕೊಡಬೇಕು, ಮೀಸಲಾತಿ ಇರುವಂಥವರಿಗೆ ಕೊಡಬೇಕು. ಹಾಗೂ ಈ 4 ವರ್ಗಗಳಿಗೆ ಹೆಚ್ಚು ಅಂಕ ಪಡೆದವರಾಗಿರೋದ್ರಿಂದ ಸಾಮಾನ್ಯ ಕೋಟಾದಲ್ಲಿ ಸರಕಾರಿ ಸೀಟುಗಳನ್ನು ಕೊಡಬೇಕು ಎನ್ನುವಂಥ ಒಂದು ವಿಶೇಷ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು ನಿನ್ನೆ ನೀಡಿದೆ. ಇದು ಕೂಡ ಒಂದು ವಿವಾದಕ್ಕೆ ಕಾರಣವಾಗುವಂಥ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿದ್ದಂಥ ಕಾಂಗ್ರೆಸ್ ಸರ್ಕಾರವು 10 ಕಿಲೋ ಅಕ್ಕಿ ಕೊಡುವುದಾಗಿ ಹೇಳಿತ್ತು. ಆದರೆ 10 ಕಿಲೋ ಅಕ್ಕಿಗೆ 5 ಕಿಲೋ ಅಕ್ಕಿ ಕೊಡಲು ಒಕ್ಕೂಟ ಸರ್ಕಾರವು, ಮೋದಿಯವರ ಸರ್ಕಾರವು ತಾರಮ್ಮಯ್ಯ ಆಡಿತ್ತು. ಆಮೇಲೆ ಅದಕ್ಕೆ ದುಡ್ಡು ಕೊಡುವುದು ಅಂತಾಗಿತ್ತು. ಈಗ ಏನಾಗಿದೆ ಅಂದರೆ, ಈಗ ಸಾಕಷ್ಟು ಸರ್ಕಾರಗಳು ಉಚಿತ ಅಕ್ಕಿಯನ್ನು ಘೋಷಿಸಿವೆ. ಮೋದಿಯವರ ಮಿತ್ರ ಪಕ್ಷವಾಗಿರುವಂಥ ತೆಲುಗು ದೇಶಂ ಕೂಡ 10 ಕಿಲೋ ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಅವರಿಗೆಲ್ಲ ಅಕ್ಕಿ ಕೊಡುವಾಗ ಕರ್ನಾಟಕಕ್ಕೆ ಕೊಡದಿದ್ದರೆ ಎಲ್ಲಿ ಮಾನ ಹೋಗುತ್ತೆ ಅಂತ ಕೂಡ ಈಗ ಕೇಂದ್ರ ಸರ್ಕಾರವು ಕರ್ನಾಟಕಕ್ಕೆ ಹೆಚ್ಚುವರಿ ಅಕ್ಕಿಯನ್ನು ಪೂರೈಸ್ತಾ ಇದೆ. ಇನ್ನು ಅಕ್ಕಿ ಪಡಿತರದ ಮಂತ್ರಿಯಾಗಿ ಕರ್ನಾಟಕದವರೇ ಆದ ಪ್ರಹ್ಲಾದ ಜೋಶಿಯವರಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕರ್ನಾಟಕದಲ್ಲಿ ಪಡಿತರದಲ್ಲಿ ದುಡ್ಡಿಲ್ಲ, 10 kg ಅಕ್ಕಿಯನ್ನೇ ಕೊಡುವುದಾಗಿ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರ ಉಳಿದ ಅಕ್ಕಿಯನ್ನು ಕೂಡ ಪೂರೈಸ್ತದಂತೆ. ದುಡ್ಡೇ ಸಿಕ್ಕಿದರೆ ಚೆನ್ನಾಗಿತ್ತು ಅಂತ ಕೆಲವು ಗಂಡಂದರು ಹೇಳ್ಬೋದು. ಈ ಅಕ್ಕಿ ಬಂದರೆ ಎಲ್ಲ ಹೆಂಡತಿಯರೇ ಎಲ್ಲ ಅನ್ನ ಮಾಡಿ ಮಾರಿ ಊಟ ಮಾಡಿ ಖರ್ಚು ಮಾಡ್ತಾರೆ, ದುಡ್ಡೇ ಬಂದಿದ್ರೆ ಏನಾದ್ರು ಕುಡ್ಕೊಂಡು ಬಿದ್ದಿರ್ಬೋದು ಅಂತ ಕೆಲವರು ಹೇಳಬಹುದು. ಆ ರೀತಿ ಕೂಡ ಇರ್ತದೆ. ಯಾವ ರೀತಿ ಇದ್ದರೂ ಕೂಡ ಇನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ಬ್ರಿಟಿಷರು ಆರಂಭಿಸಿದ್ದರು. 1871ರಲ್ಲಿ ಬ್ರಿಟಿಷರು ಜನಗಣತಿಯನ್ನು ಆರಂಭಿಸಿದ್ದರು ಭಾರತದಲ್ಲಿ. ಅದು ಪ್ರತಿ 10 ವರ್ಷಕ್ಕೊಮ್ಮೆ ದಶಕದ ಮೊದಲ ವರ್ಷದಲ್ಲಿ ನಡೀತದೆ. ಅದೇ ರೀತಿ 2021ರಲ್ಲಿ ಜನಗಣತಿ ನಡೆಯಬೇಕಿತ್ತು, ಆದರೆ ಅರೆಬೆರೆ ನಡೆದಿತ್ತು. ಯಾಕೆ ಅರೆಬೆರೆ ನಡೆದಿತ್ತು? ಕೋವಿಡ್ ಮತ್ತು ಕೊರೋನಾ ಕೊಟ್ಟಂಥ ಕಾಟದಿಂದಾಗಿ ಜನಗಣತಿಯು ಬರೀ ಅರೆಬೆರೆ ನಡೆದಿತ್ತು. ಈಗ ಅದನ್ನು ಮುಂದುವರಿಸಲು ಹಾಗೂ ಹೊಸದಾಗಿ ಜನಗಣತಿಯನ್ನು ನಡೆಸಲು ಹೇಳಲಾಗಿದೆ. ಮತ್ತೆ ಜನಗಣತಿ ನಡೆಯುತ್ತದೆ. 2021ರ ಜನಗಣತಿ ಈಗ ನಡೆಯಲಿದ್ದು, ಆ ಮೂಲಕ
ಅದು ಒಂದು ಪ್ರಕಟಣೆಯಾಗಿ ಹೊರಬರಲಿದೆ. ಜನಗಣತಿಯ ಮೂಲಕ ಯಾವ ಜಾತಿಯ ಜನಸಂಖ್ಯೆ ಹೆಚ್ಚಾಗಿದೆ ಕಡಿಮೆ ಆಗುವುದೇ ಎನ್ನುವಂಥದ್ದನ್ನು ಕಂಡುಹಿಡಿಯಲು ಲೆಕ್ಕ ಹಾಕಲು ಬರುತ್ತದೆ. ಇದರ ನಡುವೆ BJPಯ ಹಿರಿಯ ನಾಯಕರಾಗಿರುವಂಥ ಸುಬ್ರಮಣಿಯನ್ ಸ್ವಾಮಿಯವರು ಒಂದು ಎಚ್ಚರಿಕೆಯನ್ನು ಪ್ರಧಾನಿ ಮೋದಿಯವರಿಗೆ ನೀಡಿದ್ದಾರೆ. ನೀವೀಗ 74 ವರ್ಷವನ್ನು ಪೂರೈಸಿ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. 75 ವರ್ಷ ಮುಗಿಯುವುದರೊಳಗೆ ಅಧಿಕಾರವನ್ನು ಬಿಡದಿದ್ದರೆ ನಿಮ್ಮ ಬೇರೆ ದಾರಿಯಲ್ಲಿ ಉದುರಿಸಬೇಕಾಗುತ್ತದೆ ಎನ್ನುವಂಥ ಮಾತನ್ನು ಸುಬ್ರಮಣ್ಯಂ ಸ್ವಾಮಿಯವರು ಹೇಳಿದ್ದಾರೆ. ಕಳೆದ ತಿಂಗಳು ಹಸೀನಾ ಅವರು, ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರು ಅಧಿಕಾರ ಕಳೆದುಕೊಂಡಾಗ ಕೂಡ ಇದೇ ಸುಬ್ರಮಣ್ಯ ಸ್ವಾಮಿಯವರು ಮೋದಿಯವರು ಹಸೀನಾರ ಪಡಿಪಾಟಲನ್ನು ನೋಡಿ ನಡುಕ್ತಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ನೀಡಿದರು. ಯಾರು ನಡುಕ್ತಾರೋ, ಯಾರು ಬಿಡ್ತಾರೋ, ಯಾರು ಅಧಿಕಾರ ಬಿಡುತ್ತಾರೋ ಅಥವಾ ಹಿಡಿತಾರೋ ಅಥವಾ ಹೇಗೆ ಉದುರಿಸ್ತಾರೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಸುದ್ದಿಗಳು ಬಂದಿವೆ. ಆ ಸುದ್ದಿಗಳು ಮುಂದೆ ಯಾವ ರೀತಿಯ ತಿರುವನ್ನು ಪಡೆಯುತ್ತದೆ ಎನ್ನುವ ಹೇಳುತ್ತಾ ಕಟೆ ಕಾರಣಕ್ಕೆ ಒಂದು ವಿರಾಮವನ್ನು ಕೊಡುತ್ತಾ ನಾವೆಲ್ಲ ನಮ್ಮ V4 ನ್ಯೂಸನ್ನು ನೀವೆಲ್ಲ ನೋಡಿ ಎಂದು ಹೇಳುತ್ತಾ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ಎಂದು ಕೇಳುತ್ತಾ ತಮಗೆಲ್ಲ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ನಮಸ್ಕಾರ.